ಗಂಧದ ಜೊತೆ ಗುದ್ದಾಡಿದ್ರೆ ಸುವಾಸನೆ ಬರುತ್ತೆ, ಅದೇ ಕೆಸರು ಜೊತೆ ಗುದ್ದಾಡಿದ್ರೆ ಒಂದು ವೇಳೆ ನಾನು ನನ್ನ ಮಗ ಒಂದಾಗಲಿಲ್ಲ ಅಂತಲೇ ಇಟ್ಕೋ, ಹೊರಗೆ ಬಂದು ನ್ಯಾಯದಿಂದ ಬದುಕ್ತೀನಿ. ನಿನ್ನ ಥರ ಮಗಳನ್ನ ಮುಂದಿಟ್ಕೊಂಡು ಕಂಡೋರ ಆಸ್ತಿಗೆ ಆಸೆ ಪಡ್ತೀಯಲ್ಲ, ನಿನ್ನಂಥವರು ನನ್ನ ಮನೆ ಕಸಕ್ಕೆ ಸಮಾನ. ಅಕ್ಕ, ಇವ್ರು ಈ ಥರ ಆವಾಜ್ ಆಗ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಡೆ. ಹೌದು, ಈ ಹಿಂದೆ ಇವ್ರು ಏನಾಗಿದ್ರು? ನನಗೇನೆ ಗೊತ್ತು, ಸುಮ್ಕೆ ನೋಡು. ನನಗನ್ಸಿರೋ ಪ್ರಕಾರ ಇವ್ರ ಹಿಂದೆ ಸಾಮಾನ್ಯದವ್ರಂತೂ ಅಲ್ಲ, ಏನೋ ದೊಡ್ಡದಾಗೆ ಇರ್ತಾರೆ ಕಣೆ. ಒಂದು ಮಾತು ನೆನಪಿಟ್ಕೋ, ಆಸ್ತಿಗೋಸ್ಕರ ಯಾವ ಸೀನನ ಹಿಂದೆ ನೀವಿಬ್ಬರು ಬಿದ್ದಿದ್ದೀರೋ ಅದೇ ಸೀನ ಕಲ್ಲು ತಗೊಂಡು ಹೊಡೆದು ನಿಮಗೆ ಬುದ್ಧಿ ಕಲಿಸ್ತಾನೆ. ಹಾಗೆ ನಾನು ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶಾರದಾನೇ ಅಲ್ಲ. ಪಾರು, ಈ ನಾಯಿ ಹತ್ರ ಏನೇ ಮಾತು, ನಡಿ ಹೋಗೋಣ. ಗರ್ಲ್ಸ್, ಅಕ್ಕ, ಇವ್ರು ಊರು ಬಿಟ್ಟು ಹೋಗೋ ಮುಂಚೆ ಏನೋ ಆಗಿದೆ ಅಂತ ಹೇಳಿದ್ರಲ್ಲ, ಏನಾಗಿರ್ಬೋದು? ಇವ್ರು ಮಾತಾಡ್ತಾ ಇರೋ ಶೈಲಿ, ಹಾಕಿದ ಆವಾಜ್ ನೋಡಿದ್ರೆ ರೌಡಿ ಏನಾದರೂ ಆಗಿದ್ರಾ? ಅವ್ರೇನಾದರೆ ನಮಗೇನೆ ಏನು ಅಮ್ಮ ಅಂತ ಅಪ್ಕೋಬೇಕಾ, ಇಲ್ಲ ತೆಪ್ಪಾಯಿತು ಅಂತ ಒಪ್ಕೋಬೇಕಾ? ಸುಮ್ಕೆ ನಡಿ. ಅದು ಸರಿ ಅತ್ತೆ, ನಿಮಗೆ ನಾವು ಪಿಂಕಿ ಮನೆ ಹತ್ರ ಇದ್ದೀವಿ ಅಂತ ಹೆಂಗೆ ಗೊತ್ತಾಯ್ತು? ಅದಾ, ನೀವೆಲ್ಲರೂ ಹಿತ್ತಲಲ್ಲಿ ಹೋಗಿ ಮಾತಾಡಿದಾಗಲೇ ನನಗೆ ಅನುಮಾನ ಬಂದಿತ್ತು. ಅದ್ರಾಗಿದ್ದು ನನ್ನ ಚಿಕ್ಕ ಕೂಸು ಆಪ್ರೇಷನ್ ಪಿಂಕಿ ಅಂತಲ್ಲ, ಅವಾಗ ನೀವು ಇಲ್ಲೇ ಬಂದಿರ್ತೀರ ಅಂತ ಗೊತ್ತಾಯ್ತು. ಇದಕ್ಕೆ ನೀನು ನನ್ನ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿತ್ತು. ಸಾರಿ ಅದಕ್ಕೆ. ಯಾಕವ, ನಾನು ಬಂದಿದ್ದು ನಿಮ್ಗೇನಾರು ಬೇಜಾರಾಯ್ತಾ? ಚೆ ಇಲ್ಲ ಅತ್ತೆ, ನೀವು ಬಂದಿದ್ದು ಒಳ್ಳೇದಾಯಿತು. ಇವಾಗ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ನಮ್ಮ ಮನೆ ಹೆಣ್ಮಕ್ಳು ಸೇರಿಕೊಂಡ್ರೆ ಏನಾಗುತ್ತೆ ಅಂತ. ಏನಾದರೂ ಹಾಕ್ಕೊಳ್ಳಿ, ಒಟ್ಟಿನಲ್ಲಿ ನನ್ನ ಮಗಳು ರಶ್ಮಿ ಜೀವನ ಚೆನ್ನಾಗಾದರೆ ಅಷ್ಟೇ ಸಾಕು, ಅದೇ ನಂಗೆ ಸಂತೋಷ. ಅತ್ತೆ, ನೀವು ಓಕೆನೇನು ಪೆಟ್ಟಾಗಿಲ್ಲ ತಾರೆ? ಹಾಂ, ಇಲ್ಲ ಕಣವ, ಇವರೆಲ್ಲ ನೋಡು ಹೆಂಗೆ ನಾನು ಕಾಪಾಡವ್ರೆ. ಮನ್ಸಲ್ಲಿ ಪ್ರೀತಿ ಇಲ್ಲದೆ ಅಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ. ಇನ್ನು ಇವ್ರ ಮನ್ಸಲ್ಲಿ ತಾಯಿ ಬಗ್ಗೆ ಪ್ರೀತಿ ಬಂದರೆ ನಾರಿ ಶಕ್ತಿ ಅನ್ನೋದು ಯಾರೂ ತಡೆಯೋಕ್ಕಾಗಲ್ಲ. ಇವತ್ತೇ ನಮ್ಮನೆ ಹೆಣ್ಮಕ್ಳಿಗೂ ಅವ್ರ ತಾಯಿಗೂ ಇರೋ ಅಂತರನ ದೂರ ಮಾಡಿ ಇವ್ರನ್ನ ಹತ್ರ ಮಾಡೇ ಮಾಡ್ತೀನಿ. ಹೋಗ್ಲಿ ಬಿಡೋಣ, ನೀನೇನು ಯೋಚನೆ ಮಾಡಬೇಡ. ಅವನ ಅಹಂಕಾರ ನೆತ್ತಿಗೆ ಏರ್ಬಿಟ್ಟೈತೆ. ಅವರಪ್ಪ ದ್ಯಾವ್ರಂತ ಮನ್ಸ, ಅಂಥವ್ರ ಹೊಟ್ಟೆಲಿ ಇಂಥವ್ನು ಹುಟ್ಟವನಲ್ಲ. ಥೂ,
ನಮಗೆ ಇಷ್ಟು ಕೋಪ ಹೋಗ್ತದೆ, ಇನ್ನು ಅವರಪ್ಪನಿಗೆ ಎಷ್ಟು ಕುದಿಬೇಡ ರಕ್ತ. ಅಣ್ಣ ನಿನ್ನ ಮುಂದೆನೇ ಎಷ್ಟು ಮೆರೆದವನು ಪಾಪ. ನಮ್ಮ ಗುಂಡಮ್ಮಂತವ ಇನ್ನೆಷ್ಟು ಮೆರೆದಿರ್ಬಾರ್ದು. ಏ ನಮ್ಮ ಗುಂಡವ್ವನ ಸುಮ್ಕೆ ಅನ್ಕೋಬೇಡಿ. ಅವಳು ಯಾಕೆ ಸುಮ್ಕವಳೆ ಅಂತ ನಂಗೆ ಗೊತ್ತೈತೆ. ಅವಳು ಕೋಪ ಮಾಡ್ಕೊಂಡು ಅಲ್ಲೇನಾದರೂ ಮಾಡಿಬಿಟ್ರೆ ಎಲ್ಲಿ ಅಣ್ಣ ನೊಂದ್ಕೋತಾನೆ. ಅಣ್ಣನ ಮರವಾದೆ ಎಲ್ಲಿ ಬೀದಿ ಪಾಲು ಆಗೋಯ್ತದೆ ಅಂತ ಸುಮ್ಕವಳೆ ಆಟೆ. ಅವಳೊಂಥರ ಸರ್ಪಟಾಕಿ ಇದ್ದಂಗೆ, ಒಂದು ಕಿತ ಬೆಂಕಿ ಅಂಟಿಸ್ಬೇಕು ಆಟೆ. ಆಮೇಲೆ ಪಟ 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 ಅಂತ ಸುಡ್ತಾ ಇರ್ತಾಳೆ. ನೋಡ್ರಲ್ಲ, ಈ ಸೀನ ಎಳುಗೋಯ್ತಾನೆ, ಏನು ಮಾಡ್ತಾನೆ, ಯಾರ ಜೊತೆ ಇರ್ತಾನೆ, ನಂಗೆ ಎಲ್ಲ ವಿಷಯನೂ ಕಿವಿಗೆ ಬೀಳ್ತಾ ಇರ್ಬೇಕಂಡ್ರಲ್ಲ. ಅಣ್ಣ ಅದನ್ನು ನಾವು ನೋಡ್ಕೋತೀವಿ, ನೀನೇನು ಯೋಚನೆ ಮಾಡಬೇಡ. ಸೀನನ್ನು ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂತ ಮಾದಪ್ಪಣ ಮಾತು ಕೊಟ್ಟು ಕಟ್ರಲ್ಲ. ಈ ನನ್ನ ಮಗ ಸಾವಾಸ ದೋಸ್ತಿಂದ ಹಾಳಾಯ್ತವನೆ. ಬಗ್ಗಿಸ್ತೀನಿ, ಬಗ್ಸಿ ಸರಿ ದಾರಿಗೆ ತರ್ತೀನಿ. ಒಟ್ಟಾಗೆ ನಮ್ಮ ಗುಂಡು ಜೀವನ ಸರಿ ಹೋದರೆ ಆಟೆ ಸಾಕೊಂಡ್ರಲ್ಲ. ಓ ರಶ್ಮಿ, ಏನು ಒಬ್ಳೆ ಬಂದ್ಬಿಟ್ಟೆ? ಸೀನಾ ಬರ್ಲಿವ ಜೊತೆಗೆ? ಯಾಕೆ ಸೀನಾ ಬಿಟ್ಬಿಟ್ನಾ? ಪಾಪ, ಈ ಚಿಕ್ಕ ವಯಸ್ಸಿಗೆ ಈ ಥರ ಆಗ್ಬಾರ್ದಿತ್ತು ನಿನಗೆ. ಓ ರಶ್ಮಿ, ಗಂಡನ ಮನೆಯಿಂದ ಬಂದ್ಬಿಟ್ಟ? ನೀನೇ ಬಂದ್ಬಿಟ್ಟ ಅಥವಾ ಅವರೇ ನಿನ್ನ ಕಳಿಸ್ಬಿಟ್ರ? ನೋಡಿದ್ರಾ ನಮ್ಮ ಗುಂಡು ಹೇಗಿತ್ತೋಳು ಹೇಗಾಗ್ಬಿಟ್ಟಿದ್ದಾಳೆ ಅಂತ. ಪಾರು, ಅವಳನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕೆ ತುಂಬ ಸಂಕಟ ಆಗ್ತಾ ಇದೆ ಕಣವ. ನಾವೆಲ್ಲ ಬೇಜಾರಲ್ಲಿದ್ರೆ ಅಕ್ಕ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಗಿಸ್ತಿದ್ಲು. ಆದರೆ ಇವತ್ತು ಅವಳ ನಗುನೇ ಮಾಯ ಆಗೋಗೈತೆ ಅನ್ನಿಸ್ತದೆ. ಅಲ್ಲ ಅದಕ್ಕೆ ಇವಳು ನೀ ನೋವಿಂದ ಹೊರಗೆ ತರೋದಾದರೂ ಹೇಗೆ ಅಂತ. ಅಲ್ಲಿ ನೋಡಿದ್ರೆ ಆ ಪಿಂಕಿ ಏನೇನೋ ಸವಾಲು ಬೇರೆ ಹಾಕ್ತಿದ್ದಾಳೆ. ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅದಕ್ಕೆ. ಯೋಚನೆ ಮಾಡಬೇಡಿ, ನಮ್ಮೆಲ್ರಿಗೂ ಇರೋದು ಒಂದೇ ಟಾಸ್ಕ್, ನಮ್ಮ ಗುಂಡು ಮುಖದಲ್ಲಿ ನಗು ತರಿಸೋದು.